ಕಾಶಿಗೆ ಹೋದ್ರೆ ಮುಕ್ತಿ ಸಿಗ್ತದೆ ಅಂತ ಹೇಳ್ತಾರೆ. ಯಾಕಪ್ಪ ಮುಕ್ತಿ ಸಿಗುತ್ತೆ? ಯಾಕಂದ್ರೆ ಕಾಶಿ ಬಂದ್ಬಿಟ್ಟು ಭಗವಂತನ ಸಚ್ಚಿದಾನಂದ ಸ್ವರೂಪದ ಸ್ಥಳ. ಆ ಸ್ಥಳನ ಬಂದ್ಬಿಟ್ಟು ಯಾರು ಕಾವಲಾಗಿದ್ದಾರೆ, ದಂಡಪಾಣಿ ಮತ್ತು ಕಾಲಭೈರವ ಇಬ್ಬರು ಬಂದ್ಬಿಟ್ಟು ಆ ಸ್ಥಳನ ಕಾಪಾಡ್ತಾ ಇದ್ದಾರೆ. ಆ ಸ್ಥಳದಲ್ಲಿ ಯಾರ್ಯಾರಿದ್ದಾರೆ? ಸಾಧುಗಳಿದ್ದಾರೆ, ಸನ್ಯಾಸಿಗಳಿದ್ದಾರೆ, ಆಮೇಲೆ ಯೋಗಿಗಳಿದ್ದಾರೆ. ಪ್ರತಿಯೊಬ್ಬರು ಆ ಸ್ಥಳದಲ್ಲಿ ಇರೋದ್ರಿಂದ ಅಲ್ಲಿ ಮಹಿಮೆಗಳು ಜಾಸ್ತಿ. ಆಮೇಲೆ ಜ್ಯೋತಿರ್ಲಿಂಗದಲ್ಲಿ ಒಂದಾದ ಜ್ಯೋತಿರ್ಲಿಂಗ ಇದೆ. ಪವಿತ್ರ ತೀರ್ಥ ಸ್ಥಳಗಳಾದ ಮಣಿಕಾರ್ಣಿಕ ನದಿಯೂ ಅಲ್ಲಿದೆ. ಆಮೇಲೆ ನಮ್ಮ ಸಂಚಿತ ಕರ್ಮವನ್ನು ಶುದ್ಧ ಮಾಡುವಂತಹ ವರನ ಮತ್ತು ಆಸಿ ನದಿ ಇದೆ. ಆಮೇಲೆ ಅಲ್ಲಿ ಸ್ನಾನ ಮಾಡಿಬಿಟ್ಟು ಗಂಗೆ ಸ್ನಾನ ಮಾಡಿದ್ರೆ ಏನಾಗುತ್ತೆ? ಆ ಗಂಗೆ ಸ್ನಾನ ಮಾಡಿದ್ರೆ ಜ್ಞಾನೋದಯ ಆಗುತ್ತೆ. ಇಂಥ ಒಂದು ಪವಿತ್ರ ಸ್ಥಳಗಳು ಎಲ್ಲಿದೆ? ಆ ಕಾಶಿಯಲ್ಲಿದೆ. ಕಾಶಿಯಲ್ಲಿ ಅಘೋರ ಮತ್ತೆ ನಾಗ ಸಾಧುಗಳು, ಅಸಂಖ್ಯಾತ ಜನಗಳು ಅಲ್ಲಿದ್ದಾರೆ. ಇವ್ರದ್ದು ವೈಬ್ರೇಷನ್ ಎಲ್ಲ ಆ ಕಾಶಿಯಲ್ಲಿರೋದ್ರಿಂದ ಕಾಶಿಯಲ್ಲಿ ಯಾರಾದರೂ ಪ್ರಾಣ ಬಿಟ್ಟರೆ ಶಿವ ಪರಮಾತ್ಮನಿಂದನೇ ಕಿವಿಗೆ ತಾರಕ ಮಂತ್ರವು ಉಪದೇಶವಾಗುತ್ತೆ. ಆ ತಾರಕ ಮಂತ್ರ ಉಪದೇಶ ಆಗ್ಬಿಟ್ಟು ಜ್ಞಾನೋದಯ ಆಗುತ್ತೆ. ಅದಕ್ಕೆ ಪ್ರತಿಯೊಬ್ಬರು ಕಾಶಿಗೆ ಪ್ರಯಾಣ ಮಾಡ್ತಾರೆ. ಕಾಶಿಯಲ್ಲಿ ಪ್ರಯಾಣ ಮಾಡಿಬಿಟ್ಟು ಬಂದರೆ ನಮ್ದು ಯಾವ ಕರ್ಮ, ಸಂಚಿತ ಕರ್ಮ ಮತ್ತು ಆಗಾಮಿ ಕರ್ಮ ಶುದ್ಧಿ ಆಗ್ತದೆ. ಅಲ್ಲಿ ಏನಾದ್ರು ಪ್ರಾಣ ಬಿಟ್ಟರೆ ಶಿವ ಪರಮಾತ್ಮನಿಂದ ತಾರಕ ಮಂತ್ರ ಬೋಧನೆ ಆಗುತ್ತೆ. ಅದಕ್ಕೆ ಕಾಶಿ ರಹಸ್ಯನ ಪುಸ್ತಕ ಪ್ರತಿಯೊಬ್ಬರು ಓದಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ.